ಹಲೋ ಎವ್ರಿವನ್, ವೆಲ್ಕಮ್ ಟು ರಕ್ಷಾ ಯಾದವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವಾಗ ರೆಡಿ ಆಗಿಬಿಟ್ಟು ಬೆಂಗಳೂರಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ನಾನು ಮಾತ್ರ, ನಮ್ಮ ಮನುಷ್ಯ ದುರ್ಗಾ ಹೋಗ್ತಾಳೆ ಕಾಲೇಜಿಗೆ. ಇವತ್ತು ರೆಡಿ ಆಗ್ತಾ ಇದ್ದೀವಿ, ಹೊರಟು ಹೋಗೋಣ. ತಿಂಡಿ ತಿನ್ಕೊಂಡು ಆಧಾರ್ ಕಾರ್ಡ್ ಇದ್ದಿದ್ರೆ ಆಧಾರ ಕಾರ್ಡು ನಮ್ಮ ಕಲ್ಪು ತಂದ್ಬಿಟ್ಟು ಇಲ್ಲಿ ಯಾವುದೋ ಅಂಗಡಿ ಕೊಟ್ಟಿದ್ದಾಳಂತೆ. ಅದನ್ನ ತಗೊಂಡು ದುರ್ಗಕ್ಕೆ ಹೋಗ್ತಾಳೆ ನಮ್ಮ ಮನುಷ್ಯ. ಇವಾಗ ಆಧಾರ ಕಾರ್ಡ್ ಇಲ್ಲ ಅಂದರೆ ದುಡ್ಡು ಕೊಡಬೇಕಾಗುತ್ತೆ. ಎಲ್ಲಿ? ತುಳಸಿ ಸ್ಟೋರಾ? ಇಸ್ಕೊಂಡ ನೆಕ್ಸ್ಟ್ ಡೇ ಟೀ ತಗೋ. ಟೀ ತನ್ನಿ ಗೈಸ್, ಬೆಡ್ ಕಾಫಿ. ನಾನು ಕುಂತಿದ್ದ ಜಾಗದಲ್ಲಿ ಟೀ ಬರುತ್ತೆ ದಿನ. ಸತ್ಯ ಹೇಳ್ರಿ. ಅಲ್ಲ ಚಲ್ತು. ಕುಡಿಯಕ್ಕಾಗ್ತಿಲ್ಲ ಗಾಯ್ಸ್, ವಿಷ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ನಂಗೆ ಬೇಡ ಇದು. ಏನ್ ಜನ ಗುರು, ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಈ ತರನು ಎಷ್ಟು ಬೆಳ್ಳಕ್ಕಂತ ಇದೀನ. ನಾನು ಇರೋದೇ ಬೆಳ್ಳಗೆ, ನ್ಯಾಚುರಲ್ ಬ್ಯೂಟಿ ಗೈಸ್. ಇದು ಯಾವನ ಸೋಪ್ ಪ್ರಮೋಷನ್ ಇದ್ರೆ ಕೊಡ್ರಿ ಗೈಸ್, ಮಾಡ್ಕೊಡ್ತೀನಿ. ಬರೀ ಇಂಥದೆಯಾ? A few moments later. Two hours later. ಹಾಯ್ ಗೈಸ್, ಹಬ್ಬಕ್ಕೆ ರೇಷನ್ ತರೋಣ ಅಂತ ಮಾತಾಡ್ತಿದ್ವಿ ನಾನು ನಮ್ಮ ಮಾವ. ನಮ್ಮ ಕಿರು ಹೇಳ್ತವನೆ ನಾನೇ ತರ್ತೀನಿ, ನೀವು ಹೋದ್ರೆ ಒಂದು ದಿನ ಫುಲ್ ತರ್ತೀರಾ, ನಾನು ತರ್ತೀನಿ ಅಂತ ಹೇಳ್ತವನೆ. ಹೋಗ್ತೀವಿ ಅಂತಂದ್ರು ನಮ್ಮನ್ನು ಬಿಡ್ತಿಲ್ಲ, ನಾನೇ ಹೋಗಿ ತರ್ತೀನಿ, ನೀವು ಮನೆಗೆ ಇರು ಅಂತ ಹೇಳ್ತವನೆ. ಸರಿ ಅಂತ ಅಂದ್ಬಿಟ್ಟು ಒಪ್ಕೊಂಡಿದ್ದೀನಿ. ಇವನು ಏನೇನು ತರ್ತಾನೆ ಅಂತ ಚೀಟಿ ಬರ್ಕೊಡ್ತೀನಿ ಅಂತಂದ್ರೆ ಬೇಡ, ನಾನು ಎಲ್ಲ ನೆನ್ಪಿಟ್ಕೊಳ್ತೀನಿ ಅಂತ ಹೇಳಿದಾನೆ. ಅದು ಏನೇನು ತರ್ತಾನೆ ನೋಡೋಣ ಬನ್ನಿ ಗೈಸ್. ಹಬ್ಬಕ್ಕೆ ಗೈಸ್ 1-2 ಗಂಟೆ ಟೈಮ್ ಕೊಡ್ರಿ, ಎಲ್ಲ ತಗೊಬರ್ತೀನಿ. ನಮ್ಗೆ ಲೀಸ್ಟ್ ಬೇಡ, ಏನು ಬೇಡ, ಒಂದ್ಸತಿ ಕರೆಕ್ಟಾಗಿ ಹೇಳು, ನಾನು ತಗೊಬರ್ತೀನಿ ಗೈಸ್. ಹೊಸ ಟ್ರಿಕ್ಸ್ ಇದೆ ನಮ್ಮ ಹತ್ರ. ನೀನು ಹಂಗೆ ಒಂದೊಂದು ಹೇಳ್ತೀರಿ, ನಾನು ಒಂದೊಂದೇ ತಗೊಬರ್ತೀನಿ. ಆಮೇಲೆ ಕಮ್ಮಿ ಬೆಲೆ ಹಾಕ್ಸ್ಕೊಬರ್ತೀನಿ. ನನಗೆ ಭಾಳ ಪರಿಚಯ ಇದೆ, ನನಗೆ ಇಲ್ಲಿಂದ ಕನೆಕ್ಟ್ ಇದೆ ನನಗೂ ಅಂಗಡಿ ಹಣ್ಣು. ಭ್ರಮೆ ಗೈಸ್ ಹೋಗ್ತಿದ್ದೀನಿ ಗೈಸ್. ಇನ್ನೊಂದು 10 ನಿಮಿಷ ಟೀ ಹಾಕ್ತಿದ್ದೆ, ಟೀ ಕುಡ್ದು ಹೋಗ್ತೀನಿ. ಫುಲ್ ನಾನೇ ರೇಷನ್ ತಗೊಬರ್ತೀನಿ ಗೈಸ್. ರೇಷನ್ ಏನೇನು ತರ್ಬೇಕು ಹೇಳು, ಒಂದ್ಸತಿ ಲಿಸ್ಟ್ ಹೇಳ್ಬಿಡು. ಹಬ್ಬಕ್ಕೆ ಅಂದ್ರೆ ನನ್ಗೆ ಗೊತ್ತಿರುತ್ತೆ ಗೈಸ್, ಯಾಕಂದ್ರೆ ನಾನು ಜವಾಬ್ದಾರಿ ಐತೆ ಯುವಕ, ಹಂಗಾಗಿ ಮನೆ ಜವಾಬ್ದಾರಿ ಎಲ್ಲ ನನಗೆ ಗೊತ್ತಿದೆ. ನಾನೆಲ್ಲ ಸರಿ, ಇವಾಗ ಇವನು ಏನೇನು ತರ್ತಾನೆ ಎಂಬುದ್ರ ಮೇಲೆ ಡಿಸೈಡ್ ಆಗುತ್ತೆ ಇವನು ಯಾವ ತರ ಮನೆ ಜವಾಬ್ದಾರಿ ತಗೊಳ್ತಾನೆ ಮುಂದಕ್ಕೆ ಅಂತ ಅಂದ್ಬಿಟ್ಟು. ಈ ರೇಷನ್ ತರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಗೈಸ್. ನೋಡಿ ಗೈಸ್, ಒಂದು ಉಪ್ಪು ಸಮೇತ ತಗೊಬರ್ತೀನಿ ಗೈಸ್. ಉಪ್ಪು, ಅರಿಶಿನ ಪುಡಿ ಬೇಕಾ? ನೀನ್ ಏನ್ ಹೇಳ್ತೀಯ ಅದೆಲ್ಲ ತಗೊಬರ್ತೀನಿ. ಒಂದ್ಸತಿ ಹೇಳಿ ಸಾಕು. ತರಕಾರಿ ಏನ್ ಬೇಡಲ್ಲ? ಬೇಡ ತರಕಾರಿ, ರೇಷನ್ ನಂತರ. ರೇಷನ್ ಓಕೆ ಗೈಸ್, ನಾನು ಹೋಗ್ತೀನಿ. ಟೀ ಹಾಕ್ತೀನಿ, ಟೀ ಕುಡ್ದಕ್ಕೆ ಹೋಗಿ ಎಲ್ಲ ತಗೊಬರ್ತೀನಿ ಗೈಸ್. ಸರಿ, ಓಕೆ, ಡನ್. ದುಡ್ಡು ನೀನೇ ಕೊಡ್ತೀಯಾ? ನಾನೇ ಕೊಡ್ತೀನಿ ದುಡ್ಡು. ದುಡ್ಡು ನಾನೇ ಕೊಡ್ತೀನಿ. ಬಡವ ಎಷ್ಟಾದ್ರೂ ಆಗ್ಲಿ, ಎಲ್ಲ ಏನೇನ್ ತರ್ತೀಯಾ ಯಾವ್ದು ಮರಿಬಾರ್ದು. ಒಂದ್ 6,000 ಕೊಡ್ತೀಯಾ? ಸರಿ, ಗೈಸ್ 6,000 ನಾನು ರೇಷನ್ ತಗೊಬರ್ತೀನಿ. ಎಷ್ಟು ಉಳಿಸ್ಬೋದು ಕಮೆಂಟ್ ಮಾಡಿ. ಸರಿ, ಡನ್. ಓಕೆ ಗೈಸ್, ಸಿಗ್ತೀನಿ. ಅವ್ನು ಏನೇನು ತರ್ತಾನೆ ಅಂತ ತೋರಿಸ್ತೀನಿ. ಅವ್ನು ತಂದ್ಮೇಲೆ ಏನೇನು ತಂದಿದ್ದಾನೆ ಅಂತನೂ ನಿಮಗೆ ತೋರಿಸ್ತೀನಿ. ಸರಿ ಗೈಸ್, ಬಾಯ್, ಸಿಗ್ತೀನಿ. A few moments later. ಇದೆಯಲ್ಲ, ಇನ್ನೂ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗು. ಮತ್ತೆ ಹೋಗ್ತಿರೋರ್ನು ಕೆಡಿಸ್ಬಿಟ್ಟು ಇಲ್ಲ ಗೈಸ್, ಲೇಟ್ ಆಗುತ್ತೆ. ಮತ್ತೆ ಒಂಥರ ಎಲ್ಲ ಮರ್ತ್ ಬಂದ್ಬಿಟ್ರೆ ಟೈಮ್ ಆಯ್ತು. ನೋಡೋಣ ನಡಿ, ಹೇಳೋದಲ್ಲ ಸುಲಭ. 2 hours later. ಹಾಯ್, ಎಲ್ಲ ಕೆಲಸ ಮುಗಿಸಿ ಪೂಜೆನೂ ಮಾಡಾಯಿತು. 6:30 ಆಯಿತು, ಇನ್ನೂ ಬಂದಿಲ್ಲ ಸಾಹೇಬ್ರು. ರೇಷನ್ ತರ್ತೀವಿ ಅಂತ ಹೋದರು.
6:30 ಆಗಿದೆ ಇವಾಗ. ಏನೇನು ಮರ್ತಿದ್ದಾರೋ ಏನೇನು ತರ್ತಾರೋ ಐಡಿಯಾನೂ ಇಲ್ಲ. ಒಂದು ಫೋನು ಮಾಡಿಲ್ಲ ಹೋದಾಗಿಂದ. ಫೋನ್ ಮಾಡಿದ್ರೆ ರಿಸೀವು ಮಾಡ್ತಿಲ್ಲ. ಅದೇನೇನು ತರ್ತಾರೋ ನೋಡೋಣ ಗೈಸ್. ಇನ್ನೂ ಬಂದಿಲ್ಲ. ಎಲ್ಲ ಕೆಲಸ ಮುಗಿದ್ರೂ ಇನ್ನೂ ಬಂದಿಲ್ಲ. ನೋಡೋಣ ಅದು ಏನೇನು ತರ್ತಾರೆ ಎಲ್ಲ ತೋರಿಸ್ತೀನಿ ಗೈಸ್. ನಿಮಗೆ ಒಂದೊಂದೂ ತೋರಿಸ್ತೀನಿ ಗೈಸ್. ಸೌಂಡ್ ಬರ್ತಾಯಿದ್ದಾನೆ ಅನ್ನಿಸ್ತೈತೆ. ನೋಡೋಣ ಬನ್ನಿ. ನೋಡು ಫೋನ್ ಏನೋ ಕೃಷಿ ಮಾಡಲ್ಲ. ಕಾನ್ಫಿಡೆನ್ಸ್ ಆಗಿದ್ದೀನಿ ನಾನು ಎಲ್ಲ ತಗೊಬಂತೀನಿ ಅಂತ. ಹಂಗೆ ನೋಡೋಣಪ್ಪ. ಹೀಗೂ ಉಂಟೆ. ಅಡಿಕೆ ಮಾರೋದ್ರ ಮರ್ಯಾದೆ ಹೋಗುತ್ತೆ, ಆನೆ ಮಾರೋದ್ರ ಮರ್ಯಾದೆ ಹೋಗುತ್ತೆ. ರೇಷನ್ ಮರ್ಯಾದೆ ಬರುತ್ತೆ. ಎಣ್ಣೆ ಯಾವ್ದಿದು? ಇದು ಕುಡಿಯೋದು ಬಿಯರ್. ಏಯ್ ನೇಮ್ ತೋರ್ಸು. ಸನ್ಫ್ಲವರ್ ಅಲ್ಲ, ಯಾವುದು ಸನ್ಫ್ಲವರ್ ತಂದಿರನಿಗೆ ಗೊತ್ತಿಲ್ಲ. ಎಷ್ಟು ಪ್ರಮೋಟ್ ಮಾಡಿದ್ರಲ್ಲ ಅದಕ್ಕೆ ಇದನ್ನ ತಗೋಬಂದಿನಿ, ಸ್ವಲ್ಪ ಅಫಿಷಿಯಲ್ ಆಗಿರ್ಲಿ ಅಂತ. ಬೆಲ್ಲ ಗುರು. ಯಾಕೆ ಹಿಂಗೆಲ್ಲ ಪುಡಿ ಅಂತ ಕೊಟ್ಟವ್ರೆ? ಅದು ವೇಸ್ಟ್. ಅದು ನನಗೆ ಯಾಕೋ ಹಂಗೆ ಅನಿಸ್ತೈತೆ. ನಿಮ್ಗೆ ವೇಸ್ಟ್ ಅಂತ ನೀವೇನಂತ. ಕಡಲೆಬೇಳೆ, ಕಡಲೆ ಕಾಳು. ಇದು ಗೈಸ್ 1 kg ಸಾಕಾ? ಕಟ್ಟದೈನಾ? ಇದು ಬೇಳೆ. ಬೇಳೆ ಹೆಂಗ್ ತಂದೆ ಮತ್ ನೀನು? ನಾನೆಲ್ಲ ತಗೊಂಬಂದೆ. ಇದು ಗೈಸ್ 1 kg. ಇದು ಎಷ್ಟು ರೂಪಾಯಿ ಅಪ್ಪ ಗೈಸ್? ಇದು ಮೈದಾ ಗೈಸ್, ಒಬ್ಬಟ್ಟು ಮಾಡಕ್ಕೆ, ಒಬ್ಬಟ್ಟು ಎಲೆ ತೆಗಿಯಕ್ಕೆ. ಅದೇ ಇದು ಶಾವಿಗೆ ಪಾಯಸ ಮಾಡಕ್ಕೆ. ಕಡಲೆ ಬೀಜ. ಕಡಲೆ ಬೀಜ ನಾವೇ ಬೆಳಿತೀವಲ್ಲ, ಏನಕ್ಕೆ ತರಕ್ ಹೋದೆ? ಇದು ದಕ್ಷಿಣ ಕನ್ನಡದವು. ಮುಚ್ಚು ಹಾಕಲ್ಲಿ ಗೈಸ್. ಇವು ದೀಪದ್ದು ಅಗರಬತ್ತಿ. ಹಬ್ಬದ ದಿನ ಬಿಟ್ರೆ ಮನೆಯಲ್ಲ ಘಮ ಘಮ ಅನ್ಬೇಕು ಗೈಸ್. ಇದು ಚಿಲ್ಲಿ ಪೌಡರ್. ಚಿಲ್ಲಿ ಪೌಡರ್ ಏನಕ್ಕೆ? ನಮ್ಮ ಮನೆಗೆ ಐತಲ್ಲ. ಆತರ ಅಲ್ಲ, ಸಾಂಬಾರಿ ಮ್ಯಾಲ ಉದುರ್ಸೋದು ಘಮ ಘಮ ಅಂತ ಬರ್ತೈತೆ. ಮುಚ್ಚು. ಗೈಸ್ ಕಲ್ಲುಪ್ಪು ಎಲ್ಲ ಬ್ರ್ಯಾಂಡೆಡ್ ಐಟಮ್ಸ್. ಡಿಮಾರ್ಟ್ ಹೋಗಿರೋದು ಮನೆ ಕಮ್ಮಿ ಅಲ್ಲ. ಯಾವ್ದೋ ದಿನಸಿ ಅಂಗಡಿ ಕುತ್ಕೊಂಡ್ ಮಾಡ್ತಂದವ್ರು. ಡಿಮಾರ್ಟ್ಗೆ ಯಾಕೆ ಹೋಗ್ತೀರಾ ನೀನು ಮಾಮ ಅಂತಂದು ನಾವನೇ ಹೋಗವನೆ. ಡಿಮಾರ್ಟ್ ಹೋಗಿರೋದು ತೊಳದ್ ಬರುತ್ತೆ. ಒಂದೊಂದೇ ಹಾಸ್ಕೊಂಡು ಹಾಕಿ ಬಂದಿರೋದು. ತೋರ್ಸು ಗೈಸ್. ಇದು ಊದ್ಗಡ್ಡಿ. ಗೈಸ್ ಇದು ಸುಮ್ಮನೆ 3 ಒಂದಿತ್ತು ತಗೊಬಂದ್ಬಿಟ್ಟೆ. ಇವೆಲ್ಲ 5 ರೂಪಾಯಿ ಅನ್ಸುತ್ತೆ, ಗೊತ್ತಿಲ್ಲ. ತಗೊಬಂದು ಡಿಮಾರ್ಟ್ ಹಿಂಗ್ ಕೊಡಲ್ಲ ಅಣ್ಣ. ದೊಡ್ಡ ದೊಡ್ಡ ಪಾಕೆಟ್ ಬರ್ತವೆ ಅಣ್ಣ. ಇದೇನೇನು? ಇದು ಚಿಕನ್ ಮಸಾಲ ಗೈಸ್. ಅವಲಕ್ಕಿ ಅಂದ್ರೆ ಹಬ್ಬದ ಹಿಂದೂ ದಿನ ಮಾಡ್ತಾರೆ. ಸುಮ್ಮನೆ ತಿಂಡಿ ಅವತ್ತು ಏನಿಲ್ಲ, ವಾರ ಮಾಡಿ ತಿಂಡಿ ಕುತ್ಕೊಂಡ್ಬಂದು ದೇವ್ರಕೊಂಡಾಗಿ. ಗೈಸ್ ಇದು ನುಸಿ ಉಪ್ಪು. ಸಕ್ಕರೆ 1 kg ಸಾಕಲ್ಲ. ಬೆಲ್ಲ ಇಷ್ಟು 1 kg. ದುಡ್ಡು ತಿಂದಿಲ್ಲ, ಲೆಕ್ಕ ಕೊಡ್ತೀನಿ. ನಾನು 6,000 ಕೊಟ್ಟಿದ್ದೀನಿ. 6,000 ಇದೆಲ್ಲ 6,000 ಆಗಿದೆ. 300 ರೂಪಾಯಿ ಮಿಕ್ಕಿದೆ ಅಷ್ಟೇ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಹಿಂಗ 6,000 ಲೆಕ್ಕ ಕೊಡ್ಬೇಕು. ಬಿಲ್ ತೋರಿಸ್ತಿಲ್ಲ ಗೈಸ್ ಇವರು. ರವೆ ಉಂಡೆ ಮಾಡೋದು ಫುಲ್. ಇದು ಬ್ರ್ಯಾಂಡೆಡ್, ಭಾಗ್ಯಲಕ್ಷ್ಮಿ ಬ್ರ್ಯಾಂಡ್. ಇದು ಗೈಸ್ ಅಲಸಂದೆ ಕಳ್ತಾ ಇದೀನಿ. ಅಳಸಂದೆ ಕಡೆ ಹಾಕ್ತಾನೆ ಮನೆಗೆ ಇಷ್ಟೊಂದು ಚೀರ್ಗಟ್ಲೆ ನೆನಕಿ. ಇದು ಅವನು ನೆನಕೆ ಮತ್ತೆ ನೆಕ್ಸ್ಟ್ ಮಂತ್ ಜಿಮ್ ಹೋಗ್ತೀನಿ. ಅವಾಗ ದಿನ ತಿಂತೀನಿ ಹೋಗಕ್ಕೆ. ದೀಪ್ ದಂಡೆ ಕರೆಕ್ಟ್ ತಾಯಿನ. ಯಾವ್ದು ಉತ್ಸವ ಬ್ರ್ಯಾಂಡ್ ಇದು. ಗೈಸ್ ಅವಲಕ್ಕಿ 1 kg ತಂದಿದ್ದೀನಿ. ಎಲ್ಲ ಇನ್ನೊಂದು kg. ಗೈಸ್ ಇಡ್ಲಿ ರವೆ ಚಟ್ನಿ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇಡ್ಲಿನ ಮಾಡ್ಬೋದು. ಇದ್ರಾಗೆ ಅಂಗಡಿನೇ ಹೇಳ್ದ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ತಗೊಂಡಿದ್ದೀನಿ. ಇದು ಇಡ್ಲಿ ರವೆನೆ. ಇದು ಇಡ್ಲಿ ಎಲ್ಲ ಪರವಾಗಿಲ್ಲ. ಬೆಲ್ಲ ಒಂದ್ ಸ್ವಲ್ಪ ಜಾಸ್ತಿ ತರ್ಬೇಕಿತ್ತು. ಅಚ್ಚಕಡ್ಲೆ 1.5 kg ತಂದಿದ್ದೀನಿ. ಏನು ಅವನೇ ಕುತ್ಕೊಂಡು ಚಿಮ್ತೀಯ? ಇದು ಇಡ್ಲಿ ಮಾಡೋದು ಚಟ್ನಿ ಅಂತ ಮಾಡೋದು. ಕಡ್ಲೆ ಬೀಜದಲ್ಲಿ ಇಷ್ಟೊಂದೇನಕ್ಕೆ? ಬೇವು ಬೆಲ್ಲ ಮಾಡಲ್ಲ ನೀನು? ಬೇವು ಬೆಲ್ಲ ಕಡ್ಲೆ ಇವನ್ ಯಾಕೆ ಹಾಕ್ತೀಯ? ಬೇವು ಬೆಲ್ಲ ಹೆಂಗ್ ಮಾಡೋದು? ಬೇವು ಬೆಲ್ಲ ಅಷ್ಟೇ. ಏಯ್ ಮುಚ್ಚು ಬಾಯಿ. ನೋಡು ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಗ್ರಾಮ್ ಫ್ಲವರ್ ಅಂತ ಐತಿಲ್ಲಿ. ಕಡ್ಲೆ ಹಿಟ್ಟು. ಇದು ಮಟನ್ ಮಸಾಲ.
ಇನ್ನೊಂದಿನ ಮಟನ್ ಮಾಡ್ತೀವಲ್ಲ ಗುಡ್ಡೆ ಮಾಂಸ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಅವತ್ತು ಜಾಸ್ತಿ ಬೆಲ್ಲ ಬೆಲ್ಲ ಒಂಚೂರು ಕಡಿಮೆ ಐತೆ. ಹಳೆ ಬೆಲ್ಲ ಕಣಕ್ಕಂತಿಲ್ಲ. ಅದೇ ಒಳ್ಳೇದು. ಕಲರ್ ಇರೋದೆಲ್ಲನ ಕೆಮಿಕಲ್ ಹಾಕಿರ್ತಾರೆ. ನಾನ್ ನೋಡ ಎಂತ ಅನ್ಬೋದು. ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ, ಇನ್ನೊಂದ್ 2 kg ತರಬೇಕಿತ್ತು. ದುಡ್ಡಿರ್ಲಿಲ್ಲ. ಸಾಲ್ಟೇಜ್ ಬಂತು ಗ್ಯಾಸ್. ಇದಕ್ಕೆಲ್ಲ ಸಾಲ್ಟೇಜ್ ಬಂದು ನಾನು 6,000 ಕೊಟ್ಟಿದ್ದೀನಿ. 5,300 ರೂಪಾಯಿ ಆಗೈತೆ ಗ್ಯಾಸ್. ಓ 700 ರೂಪಾಯಿ ಅಷ್ಟೇ ಇರೋದು. 700 ಇಲ್ಲ, ಅದು 100 ರೂಪಾಯಿ ಪೆಟ್ರೋಲ್ ಹಾಕ್ಸೋದು. ಇನ್ನ ಎಷ್ಟು 10,000 ಇದೆಷ್ಟು ಹೊಡಿತಿದ್ ಗ್ಯಾಸ್. ಮಾತೇ ಇಲ್ಲ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಏನ್ ನನ್ಗೆ ಈಸಿ ಅನಿಸ್ತು. ಈ ಕಡೆ ಟೇಬಲ್ ಇಲ್ಲ, ಅಲ್ಲಿ ಸೋಫಾ ಎಲ್ಲ ಇದೆಯಾ ಹಂಗೆ. ಸೊ ನಾವು ಬಡವರು. ಹೇಳು ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಪರವಾಗಿಲ್ವಾ? ತರ್ಬೋದು, ಇನ್ನೊಂದ್ಸಲಿ ಹೋಗ್ತೀಯಾ? ಮುಂದೆ ನೀವು ಹೋದ್ರೆ ಒಂದಿನ ಫುಲ್ ಆಗುತ್ತೆ. ಅದನ್ನ ಮಾಡಿದ್ರೆ ಶ್ರೇಷ್ಠ. ನನ್ಗೆ ಇದರಿಂದ ನೀನೇ ಮಾಡೋದು ಮುಂದಕ್ಕೆ ಇದನ್ನ. ಮತ್ತೆ ಯಾರು ಮಾಡ್ತಾರೆ? ನಮ್ಮ ಮನೆಗೆ ಮಾಡ್ತಾರೆ. ಯಾರು? ನಮ್ಮ ಮನೆಗೆ ಅಮ್ಮ ಮಾಡಿದ್ರೆ ನೀವು ಅಮ್ಮ ಹೋಗುತ್ತಾ ರೇಷನ್ ತರಕ್ಕೆ? ಅಮ್ಮ ಕಳಿಸ್ತೀನಿ, ಹೋಗುತ್ತೆ. ನೀನು ಇನ್ ಮುಂದೆ ಹೋಗಲ್ಲ. ಇನ್ ಮುಂದೆ ನಿನ್ನೆ ಕಳ್ಸಕ್ ಹೇಳ್ತೀನಿ. ನಾನು ಹೋಗಲ್ಲ guys. ಇದೇ ಲಾಸ್ಟ್. ಇದು ಫಸ್ಟ್ ಅಂಡ್ ಲಾಸ್ಟ್. ಫಸ್ಟ್ ಇದು ಯಾವ ತರ ಇರುತ್ತೆ ಅಂತ ಹೋದೆ. ಅವನ ಅಂಗಡಿನೇ ಸ್ವಲ್ಪ ನನಗೆ ಕಾನ್ಫಿಡೆನ್ಸ್ ಇತ್ತು. ಅಂಗಡಿನೇ ನನ್ನ ಡೈವರ್ಟ್ ಮಾಡ್ಬಿಟ್ಟ. ಭ್ರಮೆ. ಇಲ್ಲ, ಇನ್ನೊಂದ್ಸತಿ ಹೋಗಲ್ಲ ಗೈಸ್. ಹಾಯ್ ಗೈಸ್, ಇವತ್ತಿನ ಬ್ಲಾಗ್ ಈ ಥರ ಇತ್ತು. ಈ ಬ್ಲಾಗ್ ಇಷ್ಟ ಆದರೆ ಹೇಳಲಾ? ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಕಮೆಂಟ್ ಮಾಡಿ. ಏನೋ ಪರವಾಗಿಲ್ಲ, ಒಂದು ಲೆವೆಲ್ಗೆ ಹೋಗ್ತಿದೆ. ಬಟ್ ಸಬ್ಸ್ಕ್ರೈಬ್ ಯಾರು ಆಗ್ತಿಲ್ಲ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ಸುಮ್ಮನೆ ನೋಡ್ತಾ ಇರ್ತೀರಾ. ನಿಮ್ದು ಒಂದೊಂದು ಸಬ್ಸ್ಕ್ರೈಬು ನಮ್ಮ ಒಂದೊಂದು ಮೆಟ್ಲು ಗೈಸ್, ಮೆಟ್ಲು. ಹೌದು. ಹೇಳಿದ್ದ